ನಮಸ್ಕಾರ ಸ್ನೇಹಿತರೆ, ಗಣಿ ಎಜು ಎಕ್ಸ್ಪ್ಲೋರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಮತ್ತೊಂದು ವಿಡಿಯೋಗೆ ನಿಮಗೆ ಸ್ವಾಗತ ಅಂತ ಹೇಳ್ತೀನಿ. ಯಾಕಪ್ಪ ಅಂತಂದರೆ ನಿಮಗೆ ಭಾಳಷ್ಟು ದಿನಗಳಿಂದ ಸ್ಕಾಲರ್ಶಿಪ್ ಬಗ್ಗೆ ಅಪ್ಡೇಟ್ ಕೊಡಲಿಕ್ಕೆ ಇದ್ದರೆ ನಿಮ್ಗೆ ಹೇಳಿದ್ದೆ. ನಾನು ಕೂಡ ಎಕ್ಸಾಮ್ಸ್ ಇದ್ದು ಅಂತಂದು ಕೂಡ ಇನ್ನೂ ಒಂದು 2 ಡೇಸ್ ಓಕೆ. ಆದರೂ ಕೂಡ ಈಗ ಕೊನೆ ಡೇಟ್ ಮುಗಿತಾ ಬರ್ತದೆ. ಸೊ ಹಂಗಾಗಿಬಿಟ್ಟು ಇವಾಗಾದರೂ ಮಾಡೋಣ ಅಂತ ಮಾಡ್ತಿದ್ದೀನಿ. ಯಾಕಂದರೆ ಇದು ಕೂಡ ಬಿಲೀಫ್ ಮಾಡ್ಬೋದು ನೀವು. ಯಾಕಂತಂದರೆ ಭಾಳಷ್ಟು ಹುಡುಗರಿಗೆ ಈಗಾಗಲೇ ಮೊದಲೆಲ್ಲ ಬಂದಿದೆ. ಸೊ ಹಂಗಾಗಿ ಈಗಲೂ ಕೂಡ ಬರ್ತದೆ. ಹಂಗಾಗಿ ಅಪ್ಲಿಕೇಶನ್ ಹಾಕ್ರಿ ಅಂತ ಹೇಳಿದ್ದೀನಿ. ಓಕೆ, ನಾನು ಕೆಲವೊಂದಿಷ್ಟು ಬಡ್ಡಿ ಫಸ್ಟ್ ಏಡದಲ್ಲಿ ಹೇಳುವಂಥದ್ದು ಸ್ಕಾಲರ್ಶಿಪ್ ಕೆಲವೊಂದಿಷ್ಟು ಮಾತ್ರ ಹೇಳ್ತಿರ್ತೀನಿ. ಯಾಕಂತಂದರೆ ಅವು ಕೆಲವೊಂದಿಷ್ಟು ಸ್ಟೂಡೆಂಟ್ಸ್ಗೆ ಬಂದಾದ ನಂತರ ಹೇಳ್ತೀನಿ. ಇವನ್ ನೋಡಿ, ನಮ್ಮ ಬ್ರದರ್ಗೆ ಇವತ್ತು ಪ್ರೂಫ್ ಕೂಡ ತೋರಿಸಿದ್ದೀನಿ ನಿಮ್ಗಾಳೆ. ಸುಮಾರು ಓಕೆ 1 ಲಕ್ಷ ರೂಪಾಯಿ ಅಂದರೆ 50,000 ರೂಪಾಯಿ ಗಟ್ಟಲೆ ಸ್ಕಾಲರ್ಶಿಪ್ ಬಂದಿರುವಂಥದ್ದು ನಿಮ್ಗಾಳೆ ಇವತ್ತು ಪ್ರೂಫ್ ಕೂಡ ನಾನು ಒಂದು ಚಾನಲಲ್ಲಿ 2 ವಿಡಿಯೋ ಮಾಡಿದ್ದೀನಿ, ಬೇಕಾದ್ರೆ ನಿಮ್ಗೆ ತೋರಿಸೋಕ್ಕೆ. ಹಂಗಾಗಿಬಿಟ್ಟು ಅಪ್ಲೈ ಮಾಡಿ. ನಾನು ಹೇಳುವಂತಹ ಸ್ಕಾಲರ್ಶಿಪ್ಪು ಫ್ರೀ ಇರ್ತದೆ. ಅಪ್ಲಿಕೇಶನ್ ಯಾವುದೇ ರೀತಿ ದುಡ್ಡು ಕೊಟ್ಟೋದಿರಲ್ಲ, ಫ್ರೀ ಇರ್ತದೆ. ಇನ್ ಕೇಸ್ ನೀವು ಅಲ್ಲಿ ಸೆಲೆಕ್ಷನ್ ಆಗಬೇಕು, ಸ್ವಲ್ಪ ಕ್ರಿಟೇರಿಯಾ ಇರ್ತಾವೆ, ಅದನ್ನೆಲ್ಲ ಕೂಡ ಪಾಸ್ ಹಾಕೊಂಡ್ಬಿಟ್ರೆ ನೀವು ಕೂಡ ತಗೊಳ್ತೀರಾ. ಎಲ್ಲ ಸ್ಟೂಡೆಂಟ್ಸ್ಗೆ ಬರುತ್ತಂತ ಕೇಳ್ತಂದರೆ ಎಲ್ಲ ಸ್ಟೂಡೆಂಟ್ಸ್ಗೆ ಬರಲ್ಲ. ನೀವು ಅದರಲ್ಲಿ ಸೆಲೆಕ್ಷನ್ ಆಗಬೇಕು. ಕೆಲವೊಂದಿಷ್ಟು ಕ್ರಿಟೇರಿಯಾ ಇರ್ತಾವೆ, ಅದೆಲ್ಲನೂ ಕೂಡ ಪಾಸ್ ಆದರೆ ಮಾತ್ರ ನಿಮಗೆ ಬರುತ್ತೆ. ಓಕೆ, ಕೆಲವೊಂದಿಷ್ಟಕ್ಕೆ ಎಕ್ಸಾಮ್ಸ್ ಇರ್ತವೆ, ಕೆಲವೊಂದಿಷ್ಟಕ್ಕೆ ಇಂಟರ್ವ್ಯೂ ಇರ್ತವೆ, ಕೆಲವೊಂದಿಷ್ಟು ಮೆರಿಟ್ ಬೇಸ್ಡ್ ಇರ್ತವೆ. ಸರಿ, ಇವತ್ತು ಇರೋವಂಥ ಸ್ಕಾಲರ್ಶಿಪ್ಪು ಇದು ಕೂಡ ಮೆರಿಟ್ ಬೇಸ್ಡ್ ಹೇಳ್ತಾ ಹೋಗ್ತೀನಿ. ಓಕೆ, ಸ್ಕಾಲರ್ಶಿಪ್ ಹೆಸರು ಬಂದುಬಿಟ್ಟು ನಿಮ್ಗೆ ಕಾಣ್ತಿದೆ, ಲೈಫ್ಸ್ ಗುಡ್ ಸ್ಕಾಲರ್ಶಿಪ್ ಪ್ರೋಗ್ರಾಮ್ ಅಂತ ಬಂದುಬಿಟ್ಟು ಓಕೆ ಮಾಡ್ತಿದ್ದಾರೆ. ವರ್ಷನೂ ಕೂಡ ಮಾಡ್ತಾರೆ, ಈ ವರ್ಷನೂ ಕೂಡ ಮಾಡ್ತಾಯಿದ್ದಾರೆ. ಸರಿ, ಓಕೆ, ನೆಕ್ಸ್ಟ್ ಇಲ್ಲಿ ನೋಡೋದಾತಂದರೆ ಸ್ವಲ್ಪ ಅದ್ರ ಬಗ್ಗೆ ಸ್ವಲ್ಪ ತಿಳ್ಕೊತ ಹೋಗೋಣ. ಏನೇನೆಲ್ಲ ಕ್ರಿಟೇರಿಯಾ ಇದಾವೆ ಏನಂತಂದರೆ ಎಲಿಜಿಬಿಲಿಟಿ. ಫಸ್ಟ್ ಎಲಿಜಿಬಿಲಿಟಿ ತಿಳ್ಕೊಳ್ಳೋದಾತಂದರೆ ಓಕೆ, ಲಾಸ್ಟ್ ಡೇಟ್ ಇಲ್ಲಿ ಡೆಡ್ಲೈನ್ ಅಂತ ಕೊಟ್ಟಿದ್ದಾರೆ ನೋಡಿ, ಇಲ್ಲಿ ತೋರಿಸ್ತೀನಿ ನೋಡ್ಬೇಕಾದ್ರೆ ನಮಗೆ. ಓಕೆ, ಇಲ್ಲಿ ಡೆಡ್ಲೈನ್ ಮಾಡಿಬಿಟ್ಟು January 31. ಸೊ ಅದ್ರ ಒಳಗಡೆ ಅಪ್ಲಿಕೇಶನ್ ಹಾಕೋಕ್ಕೆ ಟ್ರೈ ಮಾಡಿರಿ ಎಲ್ಲರೂ. ಸರಿ, ಈಗ ಎಲಿಜಿಬಿಲಿಟಿ ಸ್ಟೂಡೆಂಟ್ಸ್ ಮಸ್ಟ್ ಬಿ ಪರ್ಸ್ಯೂಯಿಂಗ್ ಅಂಡರ್ ಗ್ರ್ಯಾಜುಯೇಟೆಡ್ ಆರ್ ಪೋಸ್ಟ್ ಗ್ರ್ಯಾಜುಯೇಟ್ ಅಂದರೆ UG ಆ್ಯಂಡ್ PG ಕೋರ್ಸಸ್ ಎನಿ ಅಕಾಡೆಮಿಕ್ ಇಯರ್. ಯಾವುದೇ ಒಂದು ಇಯರ್ ಓದ್ತಾ ಇರೋ. ಫಾರ್ ಎಕ್ಸಾಂಪಲ್ ಇವಾಗ ತಾನೇ ಪ್ರೆಷರ್ ಬಂದಿತ್ತು ಅಂದರೆ ಅವರ ಇರ್ಬೋದು, ಅದು 2nd ಇಯರ್ 3rd ಇಯರ್ 4th ಇಯರ್ ಯಾವುದಾದ್ರೂ ಅಕಾಡೆಮಿಕ್ ಇಯರ್ ಅದು ಓದ್ತಿದ್ದವ್ರಿಗೆ UG ಮತ್ತು PG ಎಲ್ಲವನ್ನು ಕೋರ್ಸಸ್ ನೀವು ಅಪ್ಲೈ ಮಾಡ್ಬೋದು. ಫ್ರಮ್ ಸೆಲೆಕ್ಟ್ ಕಾಲೇಜಸ್ ಆರ್ ಇನ್ಸ್ಟಿಟ್ಯೂಷನ್ ಅಕ್ರಾಸ್ ದ ಇಂಡಿಯಾದಲ್ಲಿರುವಂಥ ಎಲ್ಲ ಕಾಲೇಜಸ್ಸು ಕೂಡ ಅಪ್ಲೈ ಮಾಡ್ಬೋದು. ನೀವು ಅದು ಯಾವುದಾದ್ರೂ ಒಂದು ಯೂನಿವರ್ಸಿಟಿಗೋ ಯಾವುದೋ ಒಂದು ಇನ್ಸ್ಟಿಟ್ಯೂಟಿಗೆ ನೀವು ಯಾವ್ದು ಇರಬೇಕಂದ್ರೆ ಅಂಡರ್ ಇರಬೇಕು. ಓಕೆ, ನೆಕ್ಸ್ಟು ಫಸ್ಟ್ ಇಯರ್ ಸ್ಟೂಡೆಂಟ್ಸ್ ಮಸ್ಟ್ ಹ್ಯಾವ್ ಸ್ಕೋರ್ಡ್ ಎ ಮಿನಿಮಮ್ ಆಫ್ 60% ಮಾರ್ಕ್ಸ್ ಇನ್ ದೇರ್ ಕ್ಲಾಸ್ 12th ಎಕ್ಸಾಮಿನೇಷನ್. ಈಗ ಯಾರೆಲ್ಲ ಫಸ್ಟ್ ಇಯರ್ ಇರ್ತೀರಿ ನೋಡ್ರಿ, ನೀವು ಇವಾಗ ತಾನೇ ಅಡ್ಮಿಷನ್ ಆಗಿದ್ದೀರಿ ಅಂತಂದರೆ ನಿಮ್ಮದು 2nd PUC 60% ಆಗಿರಬೇಕು. ವೈಲ್ ಸ್ಟೂಡೆಂಟ್ಸ್ ಇನ್ ದ 2nd, 3rd, 4th ಇಯರ್ ಇನ್ ಕೇಸ್ ಅಂದರೆ 2nd ಇಯರ್ 3rd ಇಯರ್ 4th ಇಯರ್ ಏನಾದರೂ ಇರ್ತಂದರೆ ನೀವು ಅಚೀವ್ಡ್ ಮಿನಿಮಮ್ 60% ಮಾರ್ಕ್ಸ್ ಇನ್ ದೇರ್ ಪ್ರಿವಿಯಸ್ ಅಕಾಡೆಮಿಕ್ ಇಯರ್. 60% ಮಾರ್ಕ್ಸ್ ಅಂತ ಕರಿತಾ ಇದ್ದಾರೆ. ಓಕೆ, 60% ಅಥವಾ ನಿಮ್ಗೆ CGPA ಇದನ್ನು ನೋಡ್ತಂದರೆ 60 ಓಕೆ ಅಂದರೆ 6.0 ಅಂತ ಹೆಂಗೆ ಕರಿತೀವಿ, CGPA ಇರಬೇಕಾಗಿರ್ತದೆ. ಓಕೆ, ನೆಕ್ಸ್ಟ್ ನಿಮಗೆ ಚಿಲ್ಡ್ರನ್ ಆಫ್ ಎಂಪ್ಲಾಯಿಂಗ್ ಆಫ್ ಬಡ್ಡಿ ಫಾರ್ ಸ್ಟಡಿ ಆ್ಯಂಡ್ LG ಎಲೆಕ್ಟ್ರಾನಿಕ್ಸ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಆರ್ ನಾಟ್ ಎಲಿಜಿಬಲ್ ಟು ಪಾರ್ಟಿಸಿಪೇಟ್ ಇನ್ ದ ಸ್ಕಾಲರ್ಶಿಪ್. ಯಾಕಂದರೆ ಅವ್ರದ್ದೇ ಒಂದು ಓನ್ ಆಗಿರುವಂಥದ್ದು ಇದು ವೆಬ್ಸೈಟು ಬಡ್ಡಿ ಫಾರ್ ಸ್ಟಡಿ ಆ್ಯಂಡ್ ಇದನ್ನ ಸ್ಕಾಲರ್ಶಿಪ್ ಪ್ರೊವೈಡ್ ಮಾಡ್ತಕ್ಕಂಥ LG ಎಲೆಕ್ಟ್ರಾನಿಕ್ಸ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಇಲ್ಲಿ ವರ್ಕ್ ಮಾಡುವಂಥ ಎಂಪ್ಲಾಯೀಸ್ ಮಕ್ಕಳಿಗೆ ಈ ಒಂದು ಸ್ಕಾಲರ್ಶಿಪ್ ಬರಲ್ಲ. ಓಕೆ, ಅದನ್ನು ಬಿಟ್ಟು ಮಿನಿಮಮ್ ಎಲ್ಲ ಒಂದು ಕಾಲೇಜ್ ಸ್ಟೂಡೆಂಟ್ಸ್ಗೆ ಬರ್ತದೆ. ಓಕೆ, ನೆಕ್ಸ್ಟ್ ನೋಟ್ ಅಂತ ಕೊಟ್ಟಿದ್ದಾರೆ. ಪ್ರಿಫರೆನ್ಸ್ ವಿಲ್ ಬಿ ಗಿವೆನ್ ಟು ಮೆರಿಟಸ್ ಸ್ಟೂಡೆಂಟ್ಸ್. ಓಕೆ, ಯಾರಿಗೆ ಜಾಸ್ತಿ ಕೊಡ್ತಾರಪ್ಪ ಅಂತಂದರೆ ಮೆರಿಟಲ್ಲಿ ಯಾರೆಲ್ಲ ಚೆನ್ನಾಗಿ ತೊಗೊಂಡ್ರೆ ಅವರಿಗೆ, ಮತ್ತು ಫೀಮೇಲ್ ಸ್ಟೂಡೆಂಟ್ಸ್ ಆ್ಯಂಡ್ ಸ್ಟೂಡೆಂಟ್ಸ್ ವಿತ್ ಆ್ಯನ್ ಆ್ಯನ್ಯುವಲ್ ಫ್ಯಾಮಿಲಿ ಇನ್ಕಮ್ ಆಫ್ ನಾಟ್ ಮೋರ್ ದೆನ್ 8 lakh. ಇಲ್ಲಿ ಯಾರಿಗೆ ಜಾಸ್ತಿ ಪ್ರಿಫರೆನ್ಸ್ ಕೊಡ್ತಿದ್ದಾರೆ ಅಂತಂದರೆ ಮೆರಿಟ್ ಚೆನ್ನಾಗಿ ಯಾರೆಲ್ಲ ಸ್ಕೋರ್ ತೊಗೊಂಡಿದ್ದಾರೆ ಅವ್ರಿಗೆ, ಮತ್ತು ಹೆಣ್ಮಕ್ಳಿಗೆ ಜಾಸ್ತಿ ಆದ್ಯತೆ ಕೊಡ್ತಿದ್ದಾರೆ. ಆ್ಯಂಡ್ 8 ಲಕ್ಷಕ್ಕಿಂತ ಕಡಿಮೆ ಯಾರಿಗಿದೆ ಇದು ನೋಡೋ ಇನ್ಕಮ್ಮು ಅವ್ರಿಗೆ ಜಾಸ್ತಿ. ಉಳಿಕೆದವ್ರಿಗೆ ಬರಲ್ಲ ಅಂತ ಹೇಳ್ಕೊಬಿಟ್ರಿ, ಎಲ್ಲರೂ ಕೂಡ ಬರುತ್ತೆ. ಬಟ್ ಫಸ್ಟ್ ಪ್ರಿಫರೆನ್ಸ್ ಕೊಡೋದು ಯಾರಿಗಪ್ಪ ಅಂತಂದರೆ ಯಾರೆಲ್ಲ ಹೇಳಿದಲ್ಲ ಇವಾಗ ತಾನೇ ಮೆರಿಟ್ ಅಂದರೆ ಯಾರೆಲ್ಲ ಚೆನ್ನಾಗಿ ಸ್ಕೋರ್ ತೊಗೊಂಡಿದ್ರು ಪ್ರಿವಿಯಸ್ ಇಯರ್ಲ್ಲ, ಒಬ್ಬೊಬ್ರು 90% ಎಲ್ಲ ತೊಗೊಂಡಿರ್ತಾರೆ ಅಂಥ ಸ್ಟೂಡೆಂಟ್ಸ್ಗೆ. ಆ್ಯಂಡ್ ಸ್ಟೂಡೆಂಟ್ಸ್ ಯಾರು ಫೀಮೇಲ್ ಯಾರು ಇರ್ತಂದರೆ ಅವರಿಗೆ, ಮತ್ತು ಈಗ ಹೇಳ್ದಾಗೆ 8 ಲಕ್ಷಕ್ಕಿಂತ ಕಡಿಮೆ ಯಾರ್ದೆಲ್ಲ ಫ್ಯಾಮಿಲಿ ಇನ್ಕಮ್ ಇರ್ತದೆ ಅವ್ರಿಗೆ ಜಾಸ್ತಿ ಪ್ರಿಫರೆನ್ಸ್ ಕೊಡ್ತಿದ್ರು. ಅವ್ರಿಗೆ ಕೊಡಬೇಕಂತ ಹೇಳ್ತಿಲ್ಲ. ಮತ್ತು ಓಕೆ, ಕಾಲೇಜ್ ಲಿಸ್ಟ್ ಕೊಟ್ಟಿದ್ರೆ ಕಾಲೇಜ್ ಬಗ್ಗೆ ತಿಳ್ಕೊಡ್ಸೋಕೊಬಿಟ್ರಿ ಎಲ್ಲ ಒಂದು ಕಾಲೇಜವ್ರಿಗೂ ಕೂಡ ಕೊಡ್ತಾರೆ. ಓಕೆ, ನೆಕ್ಸ್ಟು ಬೆನಿಫಿಟ್ಸ್ ಅಂತ ಬಂದುಬಿಟ್ಟು ಫಾರ್ UG ಸ್ಟೂಡೆಂಟ್ಸ್ 50% ಆಫ್ ದ ಟ್ಯೂಷನ್ ಫೀಸ್ ಆಫ್ ಆರ್ ಅಪ್ ಟು 1 lakh. ಓಕೆ, ಯಾರು ಬೆನಿಫಿಟ್ಸ್ ಎಷ್ಟು ಅಂತ ಹೇಳಿದ್ರೆ 50% ಆಫ್ ಟ್ಯೂಷನ್ ಫೀಸ್ ಅಪ್ ಟು INR 1 lakh ಅಂತ ಹೇಳ್ತಿದ್ದಾರೆ. ಆ್ಯಂಡ್ ಕೆಳಗಡೆ PG ಸ್ಟೂಡೆಂಟ್ಸ್ ಕೂಡ 50% ಆಫ್ ಟ್ಯೂಷನ್ ಫೀಸ್ ಅಪ್ ಟು 2 lakh ವಿಚ್ ಲೆಸರ್ ಅಂತ ಕೊಟ್ಟಿದ್ದಾರೆ. ಓಕೆ, ಅದನ್ನ ತಲೆ ಕೆಡಿಸ್ಕೊಂಡ್ಬಿಟ್ರೆ ಕೆಳಗಡೆ ಕೊಟ್ಟಿದ್ದಾರೆ ನೋಡ್ರಿ. ಓಕೆ, ಯಾರ್ದೆಲ್ಲ 8 ಲಕ್ಷಕ್ಕಿಂತ ಕೆಳಗಡೆ ಇದೆಯೋ ನೋಡ್ರಿ ಅವ್ರಿಗೆ ಹೇಳಿದಾರೆ UG ಸ್ಟೂಡೆಂಟ್ಸ್ ವಿಲ್ ಬಿ ರಿಸೀವ್ಡ್ ದ INR 50,000 ಅಂತಂದರೆ ಯಾರೆಲ್ಲ UG ಕೋರ್ಸಸ್ ಅಂದ್ರೆ ಯಾರು ತಲೆ ಕೆಡಿಸ್ಕೊಂಡ್ಬಿಟ್ರೆ ಹೇಳ್ತೀನಿ ನೋಡ್ರಿ. ಯಾರು ಅಂದರು ನೀವು ಇಂಜಿನಿಯರಿಂಗ್ ಮಾಡ್ತಿದ್ರೆ, ಇವಾಗ MBBS ಮಾಡ್ತಿದ್ದೀರಾ, ಆಯುಷ್ ಮಾಡ್ತಿದ್ದೀರಾ, ಡೆಂಟಲ್ ಮಾಡ್ತಿದ್ದೀರಾ, ಆ್ಯಂಡ್ ಅಗ್ರಿಕಲ್ಚರ್, ವೆಟರ್ನರಿ ಆ್ಯಂಡ್ ನರ್ಸಿಂಗ್ ಮಾಡ್ತಿರ್ಬೋದು. ಓಕೆ, ಇನ್ನು ಫಾರ್ಮಸಿ ಮಾಡ್ತಿರ್ಬೋದು, ಈ ಥರ. ಓಕೆ, ಎಲ್ಲ ಒಂದು ಕೋರ್ಸಸ್ ಮಾಡೋರಿಗೆ ಈಗೆಲ್ಲ KCET ಥ್ರೂ ಯಾರೆಲ್ಲ ಹೋಗಿದ್ರು ಸದ್ಯಕ್ಕೆ ಅಂದ್ರೆ ಆ ಎಲ್ಲ ಒಂದು ಕೋರ್ಸಸ್ಗಳು ನೀವು 50,000 ರೂಪಾಯಿವರೆಗೂ ಕೂಡ ಪಡ್ಕೋಬಹುದು. ಆ್ಯಂಡ್ PG ಕೋರ್ಸ್ ಅಂದರೆ ಪೋಸ್ಟ್ ಗ್ರ್ಯಾಜುಯೇಷನ್ ಕೋರ್ಸಸ್ ಯಾರು ಮಾಡ್ತಿದ್ರು ಅವರಿಗೆ 1 ಲಕ್ಷವರೆಗೂ ಕೂಡ ನಿಮ್ಗೆ ಕೊಡ್ತಾರೆ. ಓಕೆ, 1 ಲಕ್ಷ ಮಿನಿಮಮ್ 50,000 PRಗೆ UG,
PhD ಅವ್ರಿಗೆ 1 lakh ಇದೆ. ಎಷ್ಟು ಇದಕ್ಕೆ ಅಪ್ಲಿಕೇಶನ್ ಹಾಕುವಾಗ ನಿಮ್ಗೆ ಏನೇನೆಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ಕೇಳ್ಬೋದು. ಓಕೆ, ಕ್ಲಾಸ್ 12 ಮಾರ್ಕ್ ಶೀಟ್ ಆ್ಯಂಡ್ ಪ್ರೀವಿಯಸ್ ಇಯರ್ ಸೆಮಿಸ್ಟರ್ ಮಾರ್ಕ್ ಶೀಟ್ ಬೇಕಾಗ್ತದೆ. ಅಂದರೆ ನೀವೇನಾದರೂ ಫಸ್ಟ್ ಇಯರ್ ಬಂದಿತ್ತು ಅಂತಂದರೆ ನೀವೇನೋ ಸೆಕೆಂಡ್ ಇಯರ್ ಮಾರ್ಕ್ಸ್ ಶೀಟ್ ಬೇಕಾಗ್ತದೆ. ಇಲ್ಲ ನೀವು ಸೆಕೆಂಡ್ ಇಯರ್, ಥರ್ಡ್ ಇಯರ್, ಫೋರ್ತ್ ಇಯರ್ ಇರ್ತಂದ್ರೆ ಇನ್ ಕೇಸ್ ಫೋರ್ತ್ ಇಯರ್ ಇತ್ತಂತಂದ್ರೆ ಥರ್ಡ್ ಇಯರ್ ಬೇಕಾಗ್ತದೆ, ಆ್ಯಂಡ್ ಥರ್ಡ್ ಇಯರ್ ಇರ್ತಂದ್ರೆ ಸೆಕೆಂಡ್ ಇಯರ್ದು. ಓಕೆ, ಇಲ್ಲಿ ಫಾರ್ ಎಕ್ಸಾಂಪಲ್ ನೀವೇನಾದರೂ ಫಿಫ್ತ್ ಸೆಮ್ ಬಂದಿತ್ತು ಅಂದರೆ ಫೋರ್ತ್ ಸೆಮ್ದು ಮಾರ್ಕ್ ಶೀಟು ಈ ರೀತಿ ಅಂದರೆ ಪ್ರೀವಿಯಸ್ ಇಯರ್ದು ಏನು ಬೇಕಾಗ್ತದೆ. ಆ್ಯಂಡ್ ಗೌರ್ನಮೆಂಟ್ ಇಶ್ಯೂ ಮಾಡುವಂಥ ಕೆಲವೊಂದಿಷ್ಟು ಅಡ್ರೆಸ್ ಪ್ರೂಫ್ ಬೇಕಾಗ್ತದೆ. ಇಫ್ ನೀವು ಇದರಲ್ಲಿ ಯಾವುದಾದ್ರೂ ನಿಮ್ಗೆ ಯಾವ್ಯಾವ ಫಾರ್ ಎಕ್ಸಾಂಪಲ್ ಆಧಾರ್ ಕಾರ್ಡ್ ಅಂತೂ ಸರ್ವೇ ಸಾಮಾನ್ಯವಾಗಿ ಎಲ್ಲರ ಹತ್ರ ಇರ್ತದೆ, ಆಧಾರ್ ಕಾರ್ಡ್ ಕೊಟ್ಟರೆ. ಆ್ಯಂಡ್ ಪ್ರೂಫ್ ಆಫ್ ಫ್ಯಾಮಿಲಿ ಇನ್ಕಮ್ ಬೇಕಾಗಿರ್ತದೆ. ಓಕೆ, ಎನಿ ಒನ್ ಆಫ್ ದ ಫಾಲೋವಿಂಗ್ ಡಾಕ್ಯುಮೆಂಟ್ಸ್. ಓಕೆ, ಆಧಾರ್ ಕಾರ್ಡ್ ಅಂತ ಕೊಡಲೇಬೇಕು. ಆ್ಯಂಡ್ ಕೆಳಗಡೆ ಯಾವುದಾದ್ರೂ ಒಂದು, ಓಕೆ, ಫ್ಯಾಮಿಲಿ ಪ್ರೂಫ್ ಇನ್ಕಮ್ ಆಗಿರ್ಬೋದು, ಅಥವಾ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಆಗಿರ್ಬೋದು, ಸ್ಯಾಲ್ರಿ ಸ್ಲಿಪ್ ಇರ್ಬೋದು, ಅಥವಾ ಫಾರ್ಮ್ 16 ಅಂತ ಇಫ್ ಸ್ಯಾಲ್ರಿಡ್ ಯಾರು ಆಗಿತ್ತಂದರೆ ಫಾರ್ಮ್ 16 ಬೇಕಾಗ್ತದೆ. ಆ್ಯಂಡ್ BPL ಆರ್ ರೇಷನ್ ಕಾರ್ಡ್ ಬೇಕಾಗ್ತದೆ. ಆ್ಯಂಡ್ ಇನ್ಕಮ್ ಪ್ರೂಫ್ ಸರ್ಟಿಫಿಕೇಟ್ ಸೈನ್ಡ್ ಬೈ ದ ತಹಸೀಲ್ದಾರ್ ಅಥವಾ BDP. ಅಂದರೆ ಇಲ್ಲಿ ನಿಮ್ಗೆ ಯಾವುದಾದ್ರೂ ಒಂದು ಕೊಟ್ಟರೆ ನಡೀತದೆ. ಫಾರ್ ಎಕ್ಸಾಂಪಲ್ ಯಾರ ಹತ್ರ ನಿಮಗೆ ಫ್ಯಾಮಿಲಿ ಇನ್ಕಮ್ ಪ್ರೂಫ್ ಅಂತ ಇದ್ದೇ ಇರ್ತದೆ, ಅದು ಎಷ್ಟು ಹುಡುಗರು BPL ಅಥವಾ ರೇಷನ್ ಕಾರ್ಡ್ ಅಂತ ಇದ್ದೇ ಇರ್ತದೆ. ಇದು ಯಾವ್ದಾದ್ರು ಒಂದು ಕೊಟ್ಟರೆ ನಡೀತದೆ. ಆಮೇಲೆ ಆಧಾರ್ ಕಾರ್ಡ್ ಅಂದ್ರೆ ಕೊಡಲೇಬೇಕು, ಮಸ್ಟ್ ಇರ್ತದೆ. ನೆಕ್ಸ್ಟ್ ಯಾವ್ದು ಬಂದುಬಿಟ್ಟು ಎಷ್ಟು ಇಲ್ಲಿ ಕೊಟ್ಟರೆ ಪ್ರೂಫ್ ಆಫ್ ಅಡ್ಮಿಷನ್ ಅಂತಂದು. ಒಂದು ಅಡ್ಮಿಷನ್ ನಿಮಗೆ ID ಕಾರ್ಡ್ ತೋರಿಸ್ತಿರೋ, ಅಥವಾ ನೀವು ಅಡ್ಮಿಷನ್ ಕಟ್ಟುವಾಗ ಫೀಸ್ ಕೊಡ್ತಿರೋ, ಅಥವಾ ಯಾವುದಾದ್ರೂ ಒಂದು ಅಡ್ಮಿಷನ್ನಾಗ ಪ್ರೂಫ್ ತೋರಿಸ್ಬೇಕಷ್ಟೇ. ನಿಮಗೆ ಫಾರ್ ಎಕ್ಸಾಂಪಲ್ ನಿಮ್ಗೆ ಅಡ್ಮಿಷನ್ ಆರ್ಡರ್ ಅಂತ ಬಂದಿತ್ತು, ಯಾರಲ್ಲ ಫಸ್ಟ್ ಸೆಮಿಸ್ಟರ್ ಇದ್ದರೆ ಅವ್ರಿಗೂ, ಅಥವಾ ಈಗ ಯಾರಲ್ಲ ಥರ್ಡ್ ಸೆಮ್ ಫೋರ್ತ್ ಸೆಮ್ ಬಂದಿದ್ರು ನಿಮ್ಗೆ ಫೀಸ್ ಕಟ್ಟಿರ್ತಾರೆ, ಅಡ್ಮಿಷನ್ ಫೀಸ್, ಅದನ್ನು ತೋರಿಸಿದಾಗ ಅದರ ಒಂದು ಪ್ರೂಫ್ ತೋರಿಸಿ ಅಡ್ಮಿಷನ್ಗೆ. ನೆಕ್ಸ್ಟು ಬೋನಾಫೈಡ್ ಸರ್ಟಿಫಿಕೇಟ್ ಫಾರ್ಮ್ ದ ಇನ್ಸ್ಟಿಟ್ಯೂಟ್. ಒಂದು ಬೋನಾಫೈಡ್ ಸರ್ಟಿಫಿಕೇಟ್ ಒಂದು ಫಾರ್ಮ್ ಎಲ್ಲಾದರೂ ಒಂದು ಫಾರ್ಮ್ ನಿಮ್ಮ ಹತ್ರ ಇದ್ದರೆ ಅದನ್ನೇ ಫೋಟೋ ಅಪ್ಲೋಡ್ ಮಾಡಿರಿ. ಇನ್ ಕೇಸ್ ಇಲ್ಲಪ್ಪ ಅಂತಂದರೆ ಎಲ್ಲಾದರೂ ಒಂದು ಜೆರಾಕ್ಸ್ ಸೆಂಟ್ರಲ್ಲಿ ಒಂದು ಫಾರ್ಮ್ ಸಿಗುತ್ತೆ, ಒಂದು ₹2 ಕೊಟ್ಟರೆ ಸಿಗುತ್ತೆ. ಆ ಫಾರ್ಮ್ ನೀವು ಫಿಲಪ್ ಮಾಡಿ ಪ್ರಿನ್ಸಿಪಲ್ ಹತ್ರ ಸೈನ್ ಮಾಡ್ಕೊಂಡ್ರೆ ಅದು ಕೂಡ ಬೋನಾಫೈಡ್ ಸರ್ಟಿಫಿಕೇಟ್ ಆಗುತ್ತೆ, ಅದನ್ನ ಅಪ್ಲೋಡ್ ಮಾಡಿರಿ. ಓಕೆ, ನೆಕ್ಸ್ಟು ಬ್ಯಾಂಕ್ ಅಕೌಂಟ್ ಡೀಟೇಲ್ಸಿಂದ ಬೆನಿಫಿಷಿಯರ್. ಓಕೆ, ಯಾಕಂದರೆ ಇಲ್ಲಿ ಯಾರ ಒಂದು ಬ್ಯಾಂಕ್ ಡೀಟೇಲ್ಸ್ ಕೊಡ್ತಾರೋ ಆ ಒಂದು ಬ್ಯಾಂಕಿಗೆ ನಿಮ್ಮ ಒಂದು ಸ್ಕಾಲರ್ಶಿಪ್ ಅನ್ನೋದು ಬಂದು ಸೇರುತ್ತೆ. ಓಕೆ, ನೆಕ್ಸ್ಟು ಫೋಟೋಗ್ರಾಫ್, ಒಂದು ಫೋಟೋ ಕೊಡಬೇಕಾಗ್ತದೆ. ನಿಮ್ಗೆ ಯಾವ್ದಾದ್ರು ಫೋಟೋ ಇರ್ತದೆ ಫೋನಲ್ಲಿ, ಎಲ್ಲನೂ ಕೂಡ ನೀವು ಫೋನಲ್ಲೇ ಆಗ್ಬೋದು. ಓಕೆ, ದೊಡ್ಡ ಮಟ್ಟಿಗೆ ಏನಿಲ್ಲ. ಹೆಂಗೆ ಅಪ್ಲೈ ಮಾಡೋದಂತಂದರೆ ಬೇಕಾದ್ರೆ ಈ ಲಿಂಕ್ನ ನಿಮಗೆ ಕಮೆಂಟ್ ಬಾಕ್ಸಲ್ಲಿ ಅಥವಾ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅಥವಾ ವಾಟ್ಸಪ್ ಗ್ರೂಪಲ್ಲಿ ಎಲ್ಲಾದರೂ ಕೂಡ ಒಂದು ಕಡೆ ಶೇರ್ ಮಾಡಿರ್ತೀನಿ. ಈ ಲಿಂಕ್ ಓಪನ್ ಮಾಡ್ಕೊಂಡ ತಕ್ಷಣ ಈ ರೀತಿ ಬಂದಾಗ ನಿಮ್ಗೆ ಅಪ್ಲೈ ನೋವು ಅಂತ ಕಾಣಿಸುತ್ತೆ. ಓಕೆ, ಅಪ್ಲೈ ನೋವು ಮೇಲೆ ಕ್ಲಿಕ್ ಮಾಡ್ಕೊಂಡ ತಕ್ಷಣ ನಿಮಗೆ ಫಸ್ಟ್ ಬೇಕಾದ್ರೆ ಫಾರ್ ಎಕ್ಸಾಂಪಲ್ ನಾನು ಅಪ್ಲೈ ನೋವು ಮೇಲೆ ಕ್ಲಿಕ್ ಮಾಡ್ಕೊಂಡ ತಕ್ಷಣ ಈ ರೀತಿ ಬರ್ತದೆ. ಸಡನ್ನಾಗಿ ಈಗಾಗಲೇ ನಾನು ಏನು ಮಾಡಿದ್ದೀನಿ ಅಂತಂದರೆ ಆಗಲೇ ನಾನು ರಿಜಿಸ್ಟರ್ ಆಗಿದ್ದೀನಿ. ಇನ್ ಕೇಸ್ ನೀವು ರಿಜಿಸ್ಟರ್ ಆಗಿಲ್ಲಪ್ಪ ಅಂತಂದರೆ ನೀವು ಫಸ್ಟ್ ಮಾಡ್ಬೇಕಾದ ಕೆಲಸ ಬಂದುಬಿಟ್ಟು ಇಲ್ಲಿ ಕಾಣಿಸ್ತಿದೆ ನೋಡಿರಿ, ಕ್ರಿಯೇಟ್ ಆ್ಯನ್ ಅಕೌಂಟ್. ಕ್ರಿಯೇಟ್ ಆ್ಯನ್ ಅಕೌಂಟ್ ಆದ ತಕ್ಷಣ ನೀವೆಲ್ಲನೂ ಕೂಡ ಮೊಬೈಲ್ ನಂಬರ್ ಪಾಸ್ವರ್ಡ್ ಮೊದಲು ಹಾಕಿರ್ತೀರ. ಅವಾಗ ಇಲ್ಲಿ ಮೊಬೈಲ್ ನಂಬರು ಪಾಸ್ವರ್ಡ್ ಎಲ್ಲ ಹಾಕಿಬಿಟ್ಟು ನೆಕ್ಸ್ಟ್ ಇಷ್ಟೊತ್ತಲ್ಲಿ ಏನೇನು ಡಾಕ್ಯುಮೆಂಟ್ಸ್ ಕೇಳಿದ್ರು ನೋಡ್ರಿ. ಫಸ್ಟ್ ಟೈಮ್ ಏನಾದರೂ ಫ್ರೆಶ್ ಆಗಿ ಅಪ್ಲಿಕೇಶನ್ ಬಡ್ಡಿ ಫಸ್ಟ್ ಡೇದಲ್ಲಿ ಹಾಕ್ತಿದ್ದೀರ ಅಂತಂದರೆ ಕರೆಕ್ಟಾಗಿ ಹಾಕ್ರಿ, ಯಾವುದಕ್ಕೆ ಕೂಡ ತಪ್ಪು ಮಾಡೋಕೆ ಹೋಗ್ಬೇಡ್ರಿ. ಯಾಕಂದರೆ ಫಸ್ಟ್ ಟೈಮ್ ನೀವು ಏನಾದರೂ ಅಪ್ಲಿಕೇಶನ್ ಹಾಕ್ತಿದ್ದೀರ ಅಂತಂದರೆ ಅದು ಮೋಸ್ಟ್ ಇಂಪಾರ್ಟೆಂಟ್. ಯಾಕಂತಂದರೆ ಬಡ್ಡಿ ಫಸ್ಟದಲ್ಲಿ ಸಾವಿರಾರು ಬದಲು ಸಿಕ್ಕಾಪಟ್ಟೆ ಬರ್ತವೆ. ಓಕೆ, ನೂರಾರು ಬರ್ತವೆ. ನೀವು ಎಲ್ಲನೂ ಕೂಡ ಅಪ್ಲಿಕೇಶನ್ ಹಾಕ್ತೀರ ಅನ್ನೋದಂತಂದರೆ ಫಸ್ಟ್ ಟೈಮ್ ಹಾಕೋದು ಏನಿರ್ತದೆ ಅದೇ ಇಂಪಾರ್ಟೆಂಟ್. ಯಾಕಂದರೆ ಅದೇ ನಿಮಗೆ ಆಟೋಮೆಟಿಕ್ಕಾಗಿ ಸೆಕೆಂಡ್ ಟೈಮ್ ತೊಗೋತಾ ಇರ್ತದೆ. ಫಸ್ಟ್ ಟೈಮ್ ಎಲ್ಲನೂ ಕೂಡ ಕಂಪ್ಲೀಟಾಗಿ ಸರಿ ಮಾಡ್ಕೊಂಡ್ಬಿಟ್ರೆ ನೆಕ್ಸ್ಟ್ ಟೈಮ್ ನೀವು ಅಪ್ಲಿಕೇಶನ್ ಹಾಕುವಾಗ ಎಲ್ಲನೂ ಕೂಡ ಆಟೋಮೆಟಿಕ್ ತಾನೇ ತೊಗೊಳ್ತದೆ. ಸೊ ಹಂಗಾಗಿ ಫಸ್ಟ್ ಟೈಮ್ ಹಾಕುವಾಗ ನೀಟಾಗಿ ಕರೆಕ್ಟ್ ಎಲ್ಲನೂ ಕೂಡ ಡೀಟೇಲ್ಸ್ ಹಾಕ್ರಿ. ನೆಕ್ಸ್ಟ್ ಯಾವುದೇ ಒಂದು ಸ್ಕಾಲರ್ಶಿಪ್ ಬರುವಾಗ ಜಸ್ಟ್ ನಿಮಗೆ ಸಬ್ಮಿಟ್ ಕೊಡೋದು ಅಷ್ಟೇ ಬರ್ತಾ ಇರ್ತದೆ. ಓಕೆ, ಸರಿ, ಎಲ್ಲನೂ ಕೂಡ ಯಾಕಂದರೆ ಇವಾಗ ಆ್ಯಕ್ಚುಲಿ ಯೂಟ್ಯೂಬರ್ಸ್ ರೂಲ್ಸ್ ಪ್ರಕಾರ ಅದು ಯಾರು ಕೂಡ ತೋರ್ಸಂಗಿಲ್ಲ. ಓಕೆ, ಬಡ್ಡಿ ಫಸ್ಟ್ ಹಿಡಿದು ಲೈವ್ ಆಗಿ ಯಾವುದೇ ರೀತಿ ತೋರ್ಸಂಗಿರಲ್ಲ. ಸೊ ಹಂಗಾಗಿಬಿಟ್ಟು ಅದನ್ನು ನಿಮಗೆ ಬಿಡ್ತಾ ಇದ್ದೀನಿ. ಏನಿಲ್ಲ, ಹೋಗ್ಬಿಟ್ಟು ರಿಜಿಸ್ಟರ್ ಆಗಿ ಅಥವಾ ಕ್ರಿಯೇಟ್ ಆನ್ ಅಕೌಂಟ್ ಮಾಡ್ಕೊರಿ, ಆಮೇಲೆ ಲಾಗಿನ್ ಆಗಿರಿ. ಎಲ್ಲನೂ ಕೂಡ ಡೀಟೇಲ್ಸಾಗಿ ಏನೇನೆಲ್ಲ ಕೇಳುತ್ತೋ ಟೈಮ್ ತೊಗೊರಿ, ಚಿಂತೆ ಅಲ್ಲ. ಫಸ್ಟ್ ಟೈಮ್ ಹಾಕೋದು ಭಾಳ ಇಂಪಾರ್ಟೆಂಟ್ ಅಂತ ಹೇಳ್ತಿದ್ದೀನಿ. ಟೈಮ್ ತೊಗೊರಿ, ಒಂದು ಟೈಮ್ ತೊಗೊಂಡು ಜಾಸ್ತಿ ನೀಟಾಗಿ ಕರೆಕ್ಟಾಗಿ ಹಾಕಿರಿ. ಅದಾದ ನಂತರ ನಿಮ್ಗೆ ಏನಪ್ಪ ಅಂತಂದರೆ ಫೈನಲ್ ಸಬ್ಮಿಟ್ ಬರ್ತದೆ, ಕೊಡ್ರಿ ನಿಮಗೆ. ಓಕೆ, ಸೆಲೆಕ್ಷನ್ ಆಗಿತ್ತು ಅಂತಂದರೆ ನಿಮಗೆ ಇಮೇಲು ಕೂಡ ಮೆಸೇಜ್ ಬರ್ತದೆ. ಆ್ಯಂಡ್ ಇದ್ರ ಈ ಒಂದು ಅಕೌಂಟ್ ನೀವು ಕ್ರಿಯೇಟ್ ಮಾಡಿರ್ತಾರಲ್ಲ ಇಲ್ಲಿ ಕೂಡ ಶೋ ಆಗುತ್ತದೆ. ಇನ್ ಕೇಸ್ ಆಗದೇ ಇದ್ರೂ ಕೂಡ ಬೇಜಾರಾಗಿಬಿಡ್ರಿ. ಯಾಕಂದರೆ ಇದು ಒಂದೇ ಸ್ಕಾಲರ್ಶಿಪ್ ಅಲ್ಲ, ಬಹಳಷ್ಟು ಬರ್ತಿರ್ತಾವೆ. ನಾವು ಓಕೆ ರಿಯಲ್ ಆಗಿ ಬರುವಂಥ ಸ್ಕಾಲರ್ಶಿಪ್ ಮಾತ್ರ ಹೇಳ್ತೀನಿ, ಸುಮ್ಕೆ ಯಾವುದೇ ಹಾಕೋಕ್ಕಂತೂ ಹೋಗಲ್ಲ. ಓಕೆ, ಮೋಸ್ಟ್ ನಿಮ್ಗೆ ಏನಾದರೂ ಸ್ಕಾಲರ್ಶಿಪ್ ಅಪ್ಡೇಟ್ ಬೇಕಿತ್ತಂದ್ರೆ ವಾಟ್ಸಪ್ ಚಾನಲ್ಗೆ ಜಾಯ್ನ್ ಆಗಿರಿ. ಆ್ಯಂಡ್ ಸಾಧ್ಯ ಆದಷ್ಟು ನಿಮಗೆ ಫ್ರೆಂಡ್ಸಿಗೆ ಅಂದರೆ ನಿಮ್ಮ ಫ್ರೆಂಡ್ಸಿಗೆ ಮಾತ್ರ ಶೇರ್ ಮಾಡಿರಿ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಅ ನೈಸ್ ಡೇ. ಬಾಯ್.